ಟಾಕ್ ವಿತ್ ಹಾಟ್ ಸೀಟ್. ನಮಸ್ಕಾರ ಕರುನಾಡ ವೀಕ್ಷಕರೇ, ಇಂದು ನಮ್ಮ ಟಾಕ್ ವಿತ್ ಹಾಟ್ ಸೀಟ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮೆಚ್ಚಿನ ಚನ್ನು ಹೊಸ್ಮನಿ ಸರ್, ಪರಿಸರವಾದಿಗಳು, ಶಿಕ್ಷಣ ಪ್ರೇಮಿಗಳು ಮತ್ತು ಉದ್ದಿಮೆದಾರರು ಬಂದಿದ್ದಾರೆ. ಸರ್, ನಮ್ಮ ಟಾಕ್ ವಿತ್ ಹಾಟ್ ಸೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ, ಸುಸ್ವಾಗತ ಸರ್. ಧನ್ಯವಾದ ಸರ್. ತಾವು ಇಲ್ಲಿ ನಮಗೆ ಅವಕಾಶ ಕೊಟ್ಟಿದ್ರಿ. ನಾವು ಕೂಡ ಈ ಹಾಟ್ ಸೀಟ್ ಮೇಲೆ ಕುಂತಿದ್ದೀವಿ, ತಮ್ಮ ಹಾಟ್ ಕ್ವಶನ್ಗಳನ್ನ ಕೇಳ್ಬೋದು. ಥ್ಯಾಂಕ್ ಯು ಸರ್. ನಮ್ಗೆ ಪರಿಸರವಾದಿಗಳು, ಆರೋಗ್ಯ ಕ್ಷೇತ್ರ ಅಂದ ತಕ್ಷಣ ಫಸ್ಟಿಗೆ ಬರ್ತಕ್ಕಂಥದ್ದು ನದಿ, ಕಾಡು, ನೆಲ, ಜಲ, ಪರಿಸರ ಅಂತಂದರೆ ಗಿಡ ಮರಗಳು ಬಂದಾಗ ಎಲ್ಲೋ ಒಂದು ಕಡೆ ನೋಡಿದಾಗ ಪರಿಸರವನ್ನು ನೋಡಿದಾಗ ಆನಂದ ಪಡ್ತೀವಿ, ಬಟ್ ಅದನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟೊಂದು ಇವತ್ತಿಂದ ದುರದೃಷ್ಟಕರದ ಡ್ಯೂ ಟು ಪ್ಲಾಸ್ಟಿಕ್, ಬೇರೆ ಬೇರೆ ವಸ್ತುಗಳು ಬಂದಿರೋದ್ರಿಂದ, ಮತ್ತು ನಮ್ಮಂಥ ಯಂಗ್ಸ್ಟರ್ಸು ಬಂದಿದ್ದೀವಿ, ನಿಮ್ಮಂಥವ್ರು ಇದರಿಂದನೂ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಪರಿಸರದ ಬಗ್ಗೆ ಕಾಳಜಿ ಅಂತ ಬಂದಾಗ ನಾವು ಎಲ್ಲೋ ಒಂದು ಕಡೆ ನೋಡಿದಾಗ ಎಲ್ಲೋ ಅಲ್ಪ ಸ್ವಲ್ಪ ಹೆಸರುಗಳನ್ನು ನಾವು ಕೇಳ್ತಾ ಇರ್ತೀವಿ. ಅದರಲ್ಲಿ ಇತ್ತೀಚೆಗೆ ನಾವು ಒಂದು 4-5 ವರ್ಷದಿಂದ 8-10 ವರ್ಷದಿಂದ ನೋಡ್ತಾ ಇರುವಾಗ ಪರಿಸರ ಅಂದ ತಕ್ಷಣ ಬರ್ತಕ್ಕಂಥ ಹೆಸರು ಚನ್ನು ಹೊಸ್ಮನಿ ಅಂತೇಳಿ. ಹಾಗಾಗಿ ಇವತ್ತು ನಾವು ಟಾಕ್ ವಿತ್ ಹಾಟ್ ಸೀಟ್ ನಿಮ್ಮನ್ನು ಕರೆದಿದ್ದೀವಿ. ಇದರಲ್ಲಿ ಮಧುರ ಮನಸ್ಸಿನ ಮಾತುಗಳು ಅಂತಕ್ಕಂಥ ಮಾತುಗಳನ್ನು, ಅಂದರೆ ನಿಮ್ಮ ಮನಸ್ಸಿನಿಂದ ಬರ್ತಕ್ಕಂಥ ಮಾತುಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಹೇಳಬೇಕು ಸರ್. ಅದರ ಮೊದಲನೇದಾಗಿ ನಿಮ್ಮ ಸ್ವಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನೀವು ಹೇಳಬೇಕು ಸರ್. ತಮ್ಮ ಈ ಹಾಟ್ ಸೀಟ್ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಚನ್ನು ಹೊಸ್ಮನಿ ಅಂತಂದರೆ ಪೂರ ಹೆಸರು ಚನ್ನಬಸಪ್ಪ ಹೊಸ್ಮನಿ. ನಾನು ಹುಟ್ಟಿದ್ದು ಹುಬ್ಬಳ್ಳಿ, ಕಲ್ತಿದ್ದು ಫಸ್ಟ್ KG LKG ಇಂದ ಲಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ವಿಜಯನಗರ, ಹುಬ್ಬಳ್ಳಿ. ತದನಂತರ ಕಾಲೇಜು ಜಗದ್ಗುರು ಗುರುಸಿದ್ದೇಶ್ವರ ಇಲ್ಲಿ ಮಹಾವಿದ್ಯಾನಗರದಲ್ಲಿರುವಂಥ ಒಂದು ಕಾಮರ್ಸ್ ಕಾಲೇಜಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ವಿ. ಕೊನೆಯ ಇದರೊಳಗಡೆ ನಮ್ಮ ಡಿಗ್ರಿ ಮುಗಿದ ತಕ್ಷಣ ನಾವು ಹೋಗಿದ್ದು ವ್ಯಾಪಾರ. ನಾನು SSLC ಮುಗಿದ ಮೇಲೇ ನಾನು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು. ಅರ್ಧ ವ್ಯಾಪಾರ, ಅರ್ಧ ಕಾಲೇಜು, ಅರ್ಧ ವ್ಯಾಪಾರ, ಅರ್ಧ ಕಾಲೇಜು. ಸಾಯಂಕಾಲದ ಟೈಮ್ ಇದು ವ್ಯಾಪಾರ, ಬೆಳಗ್ಗೆಯಿಂದ ಮಧ್ಯಾಹ್ನ 1-1:30ವರೆಗೂ ಕಾಲೇಜು. ಈ ಥರ ಸ್ಟಾರ್ಟ್ ಮಾಡಿ ಲಾಸ್ಟಿಗೆ ಡಿಗ್ರಿ ಮುಗಿದ ಮೇಲೆ ಕಂಪ್ಲೀಟಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾವು ಒಬ್ಬ ಅಕ್ಕಿ ವ್ಯಾಪಾರಸ್ಥರು. ನಮ್ಮ ಈಗ ನಮ್ಮ ವ್ಯಾಪಾರ ಇರೋದು APMC ಯಾರ್ಡ್ನಲ್ಲಿ. ನಾವು APMC ಯಾರ್ಡ್ನಲ್ಲಿ ಒಂದು ಅಕ್ಕಿ ರೈಸ್ ಮರ್ಚೆಂಟ್, ನಮ್ಮದೇ ಆದ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಪಂಚಾಮೃತ ರೈಸ್ ಇಂಡಸ್ಟ್ರಿ ಅಂತ ಮಾಡಿದ್ದೀವಿ. ನಮ್ಮದೇ ಆದ ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ, ಮೊನೋಪಾಲಿ. ನಮ್ಮದಿರೋದು ಪಂಚಾಮೃತ ಬ್ರ್ಯಾಂಡ್ ಅಂತೇಳಿ. ಇದು ನಮ್ಮ ಉದ್ಯೋಗ ಮತ್ತು ನಮ್ಮ ಬಾಲ್ಯದಿಂದ ಬಂದಂಥ ನನ್ನ ಕಿರುಪರಿಚಯ. ಸರ್, ಕಿರುಪರಿಚಯ ಉದ್ದಿಮೆ ಆಯಿತು. ಅದರ ಜೊತೆಯಾಗಿ ಯಾಕಂತಂದ್ರೆ ಅಕ್ಕಿ ವ್ಯಾಪಾರಸ್ಥ ಇರಲಿ ಅಥವಾ ಯಾವುದೋ ಒಂದು ವ್ಯಾಪಾರ ಇದ್ದಾಗ ಉಪಜೀವನವನ್ನು ನಡೆಸ್ತಕ್ಕಂಥದ್ದು ಅಂತ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಫ್ಯಾಮಿಲಿ ಆಯಿತು ಅಂತಕ್ಕಂಥ ದಿನಮಾನದೊಳಗೆ ನೀವು ಸೋಷಿಯಲ್ ವರ್ಕ್ ಅಂತ ಬಂದಾಗ, ಸಮಾಜ ಸೇವೆ ಅಂತ ಬಂದಾಗ, ನಾವು ಕೇಳಿರೋ ಹಾಗೆ, ನಾವು ನೋಡಿರೋ ಹಾಗೆ ಮಾತಾಡ್ತಾ ಬಂದಾಗ ಆರೋಗ್ಯ ಕ್ಷೇತ್ರ ಇರ್ಬೋದು, ಪರಿಸರದ ಕಾಳಜಿ ಇರಬಹುದು, ಆಮೇಲೆ ನಾ ಹೇಳಿದೆ ಆವಾಗಲೇ ನದಿ, ಕೆರೆ, ಬೆಟ್ಟಗಳ ಸಂರಕ್ಷಣೆಯ ಬಗ್ಗೆ ನೀವು ಮಾತಾಡ್ತಾ ಇರ್ತೀರಿ. ಅದನ್ನು ಕೂಡ ಇಲ್ಲಿ ಮನದಾಳವಾಗಿ ನಾವು ಆರಾಮವಾಗಿ ಮಾತಾಡೋಣ. ಅದರಲ್ಲಿ ಮೊದಲನೇದಾಗಿ ನೀವು ಮಾತಾಡೋದಾದರೆ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆಗೆ ನೀವು ಬಂದ್ರಿ. ಯಾವ ಕಾರಣದಿಂದ, ಅಂದರೆ ಯಾವ ಪ್ರೇರಣೆ ಆಯಿತು ನಿಮಗೆ ಬರೋದಕ್ಕೆ? ಅದರ ಜೊತೆಯಾಗಿ ರೀಸೆಂಟ್ಲಿ ನಾನು ಕೇಳಿರೋ ಪ್ರಕಾರ ಬ್ಲಡ್ ಡೊನೇಟ್ ಇದರಿಂದ ನೀವು ಬಂದ್ರಿ. ಅಂಥದ್ದೇನು ನಿಮಗೆ ಅನ್ನಿಸ್ತು ಅಂತ ಸೋಷಿಯಲ್ ವರ್ಕಿಗೆ ಬರಬೇಕು ಅಂತ ಹೇಳಿ, ಅದ್ರ ಬಗ್ಗೆ ಒಂದೆರಡು ಮಾತು ನೀವು ಹೇಳೋದಾದ್ರೆ ಸರ್. ಅಂದರೆ ಬಾಲ್ಯದಿಂದಲೂ ಈಗ ಅಂದರೆ ನಾವು ಕಲ್ತಂಥ ಶಾಲೆಯೊಳಗೆ ಕೇವಲ ಆಟ, ಅಭ್ಯಾಸದ ಕಡೆ ಲಕ್ಷ್ಯ ಇರ್ತಿರಲಿಲ್ಲ ನಮಗೆ. ಆಟ, ಆಮೇಲೆ ಟೀಚರ್ಸ್ಗಳು ನಮಗೇನು ಜವಾಬ್ದಾರಿ ಕೊಡ್ತಾರೆ. ಈಗ ನಮ್ಮ ಸ್ಕೂಲ್ ಒಳಗಡೆ ನಮ್ಮ 7th ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ಯಾವಾಗ ನಾವು 8ನೇ ಕ್ಲಾಸಿಗೆ ಬರ್ತೀವಿ, ಅವಾಗ ನಾವೇನು ಸೆಕೆಂಡ್ರಿ ಕ್ಲಾಸ್ ಅಂತ ಹೇಳ್ತೀವಿ. ಆ ಸೆಕೆಂಡ್ರಿ ಕ್ಲಾಸಿಗೆ ಬಂದ ತಕ್ಷಣ ಏನಪ್ಪ ಅಂದರೆ ಅವರು ನಮಗೆ ಸೀನಿಯರ್ಸ್ ಆದರೂ ಇವ್ರಿಗೊಂದು ಏನೋ ಜವಾಬ್ದಾರಿ ಕೊಡಬೇಕು ಅಂತ. ಆವಾಗ ಅಭ್ಯಾಸದ ಕಡೆ ಲಕ್ಷ್ಯ ಇರ್ತಿರಲಿಲ್ಲ ನಮಗೆ ಯಾವಾಗಲೂ ಟೀಚರ್ ಹತ್ರ, ಕ್ಲಾಸ್ ಟೀಚರನ್ನ ಫಸ್ಟ್ ಹಚ್ಕೊಳೋದು. ಕ್ಲಾಸ್ ಟೀಚರಿಗೆ ಏನು ಬೇಕು, ಆಮೇಲೆ ಅವ್ರು ಫಸ್ಟ್ ಬಂದಮೇಲೆ ಅವ್ರು ಕುಂದ್ರಂಥ ಟೇಬಲ್ಲು, ಕುರ್ಚಿಗಳು ನೀಟ್ ಇರಬೇಕು, ಚಾಕ್ ಪೀಸು ಅವನ್ನೆಲ್ಲ ನಾವು ನೀಟಾಗಿ ಇಡಬೇಕು. ಅವ್ರನ್ನ ಹೊಲಿಸ್ಕೊಳ್ಬೇಕು. ಒಟ್ಟು ಟೀಚರ್ನ ಹೊಲಿಸ್ಕೊಳೋದು, ಟೀಚರ್ ಏನಾರ ಜವಾಬ್ದಾರಿ ಫಸ್ಟ್ ನಮಗೆ ಕೊಡಬೇಕು ಕೆಲಸ. ಈ ಥರ ಸ್ಕೂಲಿಂದನೂ ಒಂದು ಸ್ವಭಾವ. ಏನಾದರೂ ಸೋಷಿಯಲ್ ಅಂದರೆ ಯಾವುದೇ ಒಂದು ಕೆಲಸ ಕೊಡ್ರಿ ಸ್ಕೂಲಲ್ಲಿ, ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ತೇವೆ ಅನ್ನೋವಂಥ ಒಂದು ಸ್ವಭಾವದಿಂದ ಅವ್ರ ಹತ್ರ
ನಾವು ಬೆನ್ನತ್ತಿ ಕೆಲಸ ತೊಗೊಳ್ತಿದ್ವಿ. ಅದೇ ರೀತಿಯಾಗಿ ಮುಂದೆ ಬಂದಂಥ ದಿವಸದೊಳಗಡೆ ನಾವು ಕಾಲೇಜಿಗೆ ಬಂದ ತಕ್ಷಣ ಕಾಲೇಜ್ದೊಳಗೂ ನನ್ನ ಫಸ್ಟ್ ಟೈಮ್ ಈ ಆರೋಗ್ಯ ಕ್ಷೇತ್ರ ಅಂತಂದರೆ 1991ನೇ ಇಸ್ವಿಯಲ್ಲಿ ಈ ಕಾರಣಾಂತರದಿಂದ ಕಾಲೇಜಲ್ಲಿ ಏನೋ ಒಂದು ಜಗಳ ಮಾಡಿದ್ವಿ. ಅದ್ರಿಗೆ ಒಂದು ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಅಲ್ಲೇ ನಾವು KMCಗೆ ಹೋಗಿ ಒಂದು ಸಣ್ಣ ಸ್ಟಿಚ್ ಇಲ್ಲೇ ಅದು ಕಟ್ಟಿ ತೆರೆದು ಕಟ್ಟಾಗಿ ಒಂದು ಸ್ಟಿಚ್ ಹಾಕಬೇಕಂತ ಪರಿಸ್ಥಿತಿ ಬಂದಿತ್ತು. ಹೋಗಿದ್ದೆ. ಡಾಕ್ಟರ್ ಒಂದು ಮಾತಂದ್ರು, ಏನಪ್ಪ ಇಷ್ಟು ಯಂಗ್ ಏಜ್ ಅದೀರಿ, ಒಳ್ಳೆ ಮಂತರದಿಂದ ಬಂದವ್ರು ಅದೀರಿ, ಏನು ಜಗಳಾಡಿ ಬಂದು ಒಂದು ಹೊಲಿಗೆ ಹಾಕೊಳಕ್ಕೆ ಬಂದಿರಲ್ಲ, ರಕ್ತ ಎಲ್ಲ ಹಾಳು ಮಾಡ್ಕೊಳ್ತಾ ಇರ್ತೀರಿ, ಇಲ್ಲೇ ರಕ್ತ ಸಿಗದೆ ಪ್ರಾಣ ಹೋಗ್ತಾ ಇದಾವೆ, ನೀವು ಯಾಕೆ ನೀವು ಬ್ಲಡ್ ಡೊನೇಷನ್ ಮಾಡಬಾರ್ದು ಇಂಥವೆಲ್ಲ ನೀವು ಅಂತ ನಮ್ಮ ಬುದ್ಧಿ ಮಾತು ಹೇಳಿದ್ರು. ಅದು ಯಾವಾಗ ನಮಗೆ ಬುದ್ಧಿ ಮಾತು ಹೇಳಿದ ತಕ್ಷಣ ನಾವು ಸ್ವಲ್ಪ ಹೋಶ್ನವರಲ್ಲಿ ಏನು ಅವಾಗೆಲ್ಲ ಯಾಕ್ರಿ ಕಾಮರ್ಸ್ ಕಾಲೇಜ್ ಹುಡುಗ ಅಂತಂದ್ರೆ ಭಾಳ ಜೋರು ಅದಾನಪ್ಪ ಅಂತಿದ್ರು. ಅದೊಂದು ಹುಬ್ಬಳ್ಳಿ ಧಾರವಾಡದಾಗ ಅದೊಂದು ಹೆಸರಾಂತ ಕಾಲೇಜ್ ಅಂದ್ರೆ ಅದೇ ಟಾಪ್ ಲೆವೆಲ್. ಆಮೇಲೆ ಜಗಳನ ಅಂದ್ರೆ ಹಂಗಾರೆ ಕಾಮರ್ಸ್ ಕಾಲೇಜ್ ಹುಡುಗರು ಅಂದ್ರೆ ಜಗಳ ಮಾಡ್ತಾರೆ, ಉಳ್ಕಿ ಕಾಲೇಜ್ದವ್ರು ಹೆದರ್ಬೇಕು. ಹಂಗೆ ನಮ್ಮ ಕಾಲೇಜದೊಂದು ಇತಿಹಾಸ, ನಮಗೂ ಆ ಕಾಲೇಜ್ದಾಗ ಕಲ್ತೀವಿ ಅಂದ್ರೆ ಒಂದು ಜೋಶ್. ಹೀಗಾಗಿ ಸರ್ ಅಂದ್ರೆ ಇದೆಲ್ಲ ಯಾಕೆ ರೀಪ್ಪ ಮಾಡ್ತೀರಿ ಅಂದಾಗ, ಸರ್ ಜೀವ ಬದುಕಿಸೋದಾದ್ರೆ ಯಾರಿದ್ರು ಹೇಳ್ರಿ ಸರ್, ನಾನು ಬ್ಲಡ್ ಕೊಡ್ತೀನಿ ಅಂತ ನಾನು ಅವತ್ತು ಸ್ವಲ್ಪ ದೊಡ್ಡ ಧ್ವನಿಲೇ ಮಾತಾಡಿದೆ. ಸ್ವಯಂ ಪ್ರೇರಣೆ ಅವ್ರು ಹೇಳಿದ ತಕ್ಷಣ ನಾನು ಕೊಡ್ತೀನಿ ಸರ ಅಂತ ಆ ಡಾಕ್ಟ್ರಿಗೆ. ಅವಾಗ ಅವ್ರು ಏನು ಹೇಳಿದ್ರು, ಸ್ವಯಂ ಕೊಡೋದಾದ್ರೆ ಬಾ ಇಲ್ಲಿ ಅಂಥೇಳಿ ಅವರು ಕುಂದರ್ಸಿ ನನಗೆ ಬ್ಲಡ್ ಟೆಸ್ಟ್ ಮಾಡಿ ಒಂದು 15 ಮಿನಿಟ್ಸ್ ಅಲ್ಲೇ ಕುಂದ್ರಕ್ಕೆ ಹೇಳಿ ಸ್ವಲ್ಪ ತಿನ್ನಕ್ಕೆ ಕೊಟ್ಟು ಬಿಸ್ಕಿಟು ಜ್ಯೂಸು ಇಂಥದ್ದೆಲ್ಲ ತೊಗೊಳ್ಳಿ ಕುಂದ್ರಪ್ಪ ಇಲ್ಲಿ ಅಂಥೇಳಿ. ಆಮೇಲೆ ಅವತ್ತು ಫಸ್ಟ್ 1991 ಒಳಗಡೆ ಬ್ಲಡ್ ಕೊಟ್ಟೆ. ಓಕೆ. ಆ ಬ್ಲಡ್ ಕೊಟ್ಟ ತಕ್ಷಣ ನಿಮ್ಗೆ ಹೇಳ್ತೀನಿ, ಅದು ನೋಡ್ರಿ ಸಂದರ್ಭ ಹೆಂಗೆ ಬರ್ತೈತೆ ಮನುಷ್ಯನಲ್ಲಿ. ಒಂದು ದೇವರು ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾನಂತಂದ್ರೆ ಆ ಅವಕಾಶನ ಸದುಪಯೋಗಿಸ್ ನಾವು ಪಡ್ಕೋಬೇಕು ಅನ್ನೋದನ್ನು ಸರ್ ಹೇಳಿದಾಗ ನಾನು ಮನಸ್ಪೂರ್ವಕವಾಗಿ ಎಲ್ಲ ನನ್ನ ರಕ್ತದಾನ ಮಾಡಿದೆ. ನಾವು ಹೋಗಿದ್ದು ಜಗಳ ಮಾಡ್ಕೊಂಡಲ್ಲಿ, ಆದರೆ ಆ ರಕ್ತದಾನ ಅವತ್ತು ನಾನು ಮಾಡಿ ವಾಪಸ್ ಸಂಗೀತ್ ಕ್ಯಾಂಟೀನ್ ಅಂತ ಇತ್ತು ನಮ್ಮ ಕಾಲೇಜ್ ಎದುರುಗಡೆ. ಆ ಸಂಗೀತ್ ಕ್ಯಾಂಟೀನಿಗೆ ಬಂದು ನಾನು ಟಿಫಿನ್ ಮಾಡ್ತಾಯಿದ್ದೆ. ಅಲ್ಲಿಗಾಗಲೇ ಒಂದು 1 ಅವರ್ ಗ್ಯಾಪ್, ಅದು ಅಲ್ಲಿ ಮುಗಿಸಿ ಬ್ಲಡ್ ಕೊಟ್ಟು ಇಲ್ಲಿ ಬಂದು 1 ಅವರ್ ಗ್ಯಾಪ್. ಡಾಕ್ಟ್ರು ಅಲ್ಲಿ ಟೀ ಕುಡಿಯೋಕೆ ಬಂದಿದ್ರು, ಯಾರನ್ನೋ ಕರ್ಕೊಂಡ್ರೆ. ಅವರು ಟೀ ಕುಡಿದು ಬಿಲ್ ಕೊಟ್ಟು ಹೋಗುವಾಗ ನಾನು ನೋಡಿದ್ರು ಅವ್ರು. ನಾವು ಹೊರಗಡೆ ಓಪನ್ ಏರಿಯಾದಾಗ ಕೂತಿದ್ರು, ಒಳಗಡೆ ಕೂತಿದ್ರು. ಒಳಗಡೆ ಬಂದರು ಹೊರಗಡೆ ಅವರು. ಬರುವಾಗ ನಾನು ನೋಡಿದ್ರು ಅವರು. ನಾನು ನೋಡಿ ಕರೆದ್ರು ಅವರು, ನೋಡ್ರಿ ನೀವು ಬ್ಲಡ್ ಕೊಟ್ಟಿರಲ್ಲ, ಅದು ನೀವು ಕೊಟ್ಟು ಬರೀ ಹೋಗಿರಿ, ಎಮರ್ಜೆನ್ಸಿ ಪೇಷಂಟ್ ಬಂತಲ್ಲಿ, ಒಂದು ಜೀವ ಉಳಿಸಿದ್ರಿ ನೀವು ಅಂತ ಹೇಳಿದೆ. ಆ ಏನೊಂದು ಮಾತು ಹೇಳಿದ್ರಲ್ಲ, ನೀವು ಒಂದು ಜೀವ ಉಳಿಸಿದ್ರಿ ಅಂತೇಳಿ ಅವತ್ತೇ ಡಿಸೈಡ್ ಮಾಡಿದೆ ನಾನು. ಒಂದು ಬುಕ್ಕು, ಆಮೇಲೆ ಒಂದು ಸಣ್ಣದೊಂದಿಷ್ಟು ಪಾಕೆಟ್ ಬುಕ್ಕು, ಆಮೇಲೆ ಫ್ರೆಂಡ್ ಸರ್ಕಲ್ ಯಾರು ಡೊನೇಟ್ ಮಾಡ್ತೀರಿ 24 ಅವರ್ಸ್ ಯಾವಾಗೂ ಫೋನ್ ಮಾಡಿದ್ರು ನೀವು ಬ್ಲಡ್ ಕೊಡೋಕ್ಕೆ ಬರ್ತೀರಾ ಅಂತ ಆದರೆ ನಿಮ್ಮ ಹೆಸರು ನಾನು ನನ್ನ ಬುಕ್ನೊಳಗೆ ಎಂಟ್ರಿ ಮಾಡ್ಕೊಳ್ತೀನಿ. ಈ ಥರ ನನ್ನ ಬುಕ್ಕಲ್ಲಿ ಒಂದು 60 ಜನದ್ದು ನಂಬರ್ ಆಗಿನ ಟೈಮ್ದಲ್ಲಿ ಹೇಳ್ತೀನಿ ನಿಮ್ಗೆ. 1991ರಿಂದ 93ವರೆಗೂ 60 ಜನ ಸೇರಿಸಿದ್ದೀನಿ. ನನಗೆ ಯಾವಾಗೂ ಫೋನ್ ಬರಲಿ 24 ತಾಸದೊಳಗೆ ಯಾವ ಬ್ಲಡ್ ಗ್ರೂಪ್, ಅವ್ರು ಬ್ಲಡ್ ಗ್ರೂಪ್ ಬರ್ಕೋಬೇಕು ಮುಂದೆ ಕೇಳಬೇಕು. ಅವ್ರು ಹೇಳ್ತಿದ್ರು ನನಗೆ ಈ ಬ್ಲಡ್ ಗ್ರೂಪ್ ಬೇಕು ಸರ್ ನಮಗೆ. ಆವಾಗ ನಿಮಗೆ 1991ರಿಂದ ನಿಮಗೆ ಅವಾಗ ಇನ್ನೂ ಫೋನ್ ಬಂದಿರಲಿಲ್ಲ, ನಮಗೆ ಮೊಬೈಲ್ ಬಂದಿರಲಿಲ್ಲ. ನಮಗೆ ಅವಾಗೆಲ್ಲ ಲೋಕಲ್ ಫೋನ್, ತಿರುಗಿಸೋ ಫೋನ್ ಅವಾಗೆಲ್ಲ ನಿಮಗೆ. ಅಂಥ ಟೈಮ್ ಒಳಗಡೆ ನಮಗೆ ಲ್ಯಾಂಡ್ ಫೋನಿಗೆ ಕಾಲ್ಸ್ ಬರ್ತಿದ್ವಿ, ಎಲ್ಲರ ನಂಬರ್ ತೊಗೊಂಡು ಇಟ್ಕೊಂಡಿರ್ತಿದ್ವಿ. ನಮಗೆ ಫೋನ್ ಬರ್ತಿದ್ವು, ನಾವು ರಾತ್ರಿ ಫೋನ್ ಮಾಡ್ತಿದ್ವಿ ಅವ್ರಿಗೆ. ಅಂಥ ಸಂದರ್ಭದಾಗ ಹೋಗಿ ಬ್ಲಡ್ ಕೊಟ್ಟು ಬರೋದು, ಜೀವ ಉಳಿಸೋದು, ಈ ರೀತಿ ನಮ್ಮದು ಬ್ಲಡ್ ಡೊನೇಷನ್ಸ್ ಮೇಲಿಂದ ಮೇಲೆ ಕ್ಯಾಂಪ್ ಮಾಡಿಸೋದು. ಆಮೇಲೆ ನಾನೇ ಸ್ವತಃ 55 ಬಾರಿ ನಾನು ಬ್ಲಡ್ ಕೊಟ್ಟಿದ್ದೀನಿ ರೀ. ಈಗಾಗಲೇ ಕೊಡೋದು ಬಿಟ್ಟು 8 ವರ್ಷ ಆಯಿತು. 55 ಬಾರಿ ನನಗೆ ಸೆಂಟ್ರಲ್ ಮಿನಿಸ್ಟರ್ ಬಂದು ನನಗೆ ಸನ್ಮಾನ ಮಾಡೋಗಿದ್ದಾರೆ ಹುಬ್ಳಿಗೆ ಬಂದು. ಅಂದರೆ ಯಾರು ಹೈಯೆಸ್ಟ್ ಮಾಡಿದಿರಿ ಅಂದಾಗ ಇದು ಹೋಲ್ ಬ್ಲಡ್ ಹೇಳ್ತಾ ಇದ್ದಾರೆ. ಈಗ ಎಲ್ಲ ಬ್ಲಡ್ ಸಪ್ರೆಷನ್ ಮಷಿನ್ ಬಂದದ, ಅದರಲ್ಲಿ ಅದರೊಳಗಡೆ ನಿಮಗೆ ಬ್ಲಡ್ಡನ್ನು 4 ಥರದಲ್ಲಿ ಸಪ್ರೇಟ್ ಮಾಡ್ತಾರೆ. ಅದರಲ್ಲಿ ಪ್ಲೇಟ್ಲೆಟ್ಸ್ ಬೇರೆ, ಅವಕ್ಕೆ ಏನೇನೋ ಹೆಸರು ಹೇಳ್ತಾರೆ. ಆದರೆ ನಾವು ಆ ಲೆಕ್ಕಕ್ಕೆ ಅವ್ರಿಗೆ ಹೋಗಿಲ್ಲ. ನಮ್ಮದು ಹೋಲ್ ಬ್ಲಡ್ ಅವ್ರಿಗೂ ಎಲ್ಲ ಕೊಟ್ಟಿದ್ದೀವಿ. ಅಂದರೆ 8 ವರ್ಷದ ಕೆಳಗಡೆ 55 ಬಾರಿ ನಾವು ಕೊಟ್ಟಿವಿ. ನೆಕ್ಸ್ಟ್ 56th ಟೈಮ್ ಕೊಡಬೇಕು ಅಂತೇಳಿ ಮತ್ತೊಂದು ವಿಚಾರ ಬಂದಿದೆ ಈಗ. ನೆಕ್ಸ್ಟ್ ಡಾಕ್ಟರ್ ಪರ್ಮಿಷನ್ ತೊಗೊಂಡು ಹೆಲ್ತ್ ಕಂಡೀಷನ್ ಮೇಲೆ ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅವ್ರು ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಕೊಡ್ತೀವಿ. ಈ ಥರ ಮಾಡ್ಬೇಕು ಸರ್. ಇಂಥ ಸ್ವಪ್ರೇರಣೆಯಿಂದ ಮಾಡಿರ್ತಕ್ಕಂಥದ್ದು ಏನಾಗುತ್ತಾ, ನಮ್ಮಂಥ ಯುವಕರಿಗೂ ಕೂಡ ಇದು ಪ್ರೋತ್ಸಾಹ ಆಗುತ್ತಾ. ಇದರ ಜೊತೆಯಾಗಿ
ನಮ್ಮ ಫಾಲೋವರ್ಸ್ ಇರಲಿ ಅಥವಾ ನಿಮ್ಮ ಫಾಲೋವರ್ಸ್ ಇರಲಿ ಅಥವಾ ಯಾವುದೇ ಒಟ್ಟಾರೆಯಾಗಿ ಒಂದು ಜೀವ ಉಳಿಯುತ್ತೆ, ಯಾಕಂದರೆ ಒಂದು ಬ್ಲಡ್ ಡೊನೇಷನಿಂದ ಜೀವ ಉಳಿಯುತ್ತೆ ಅಂದರೆ ಅದು ಮಾಡಲೇಬೇಕು ಸರ್. ಅದು ನಿಮ್ಮ ಒಳ್ಳೆಯ ಯೋಚನೆಯ ಜೊತೆಗೆ ನಮ್ಮದು ಕೂಡ ಅದಕ್ಕೆ ಅಭಿನಂದನೆ ಸರ್. ಇದರ ಜೊತೆಯಾಗಿ ಬಂದಾಗ ನಿಮ್ಮ ಮೊದಲನೇ ಸೋಷಿಯಲ್ ವರ್ಕ್ ಬಂದಿದ್ದು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ದೆನ್ ಪರಿಸರದ ಬಗ್ಗೆ ನಾವು ತುಂಬ ನಿಮ್ಮ ಬಗ್ಗೆ ಕೇಳಿರ್ತೀವಿ. ದೆನ್ ಕೆರೆ ಮತ್ತು ನದಿಗಳ ಬಗ್ಗೆ, ಅದರ ಜೊತೆಯಾಗಿ ಕಾಡುಗಳನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸಿ ಅಂತ ಹೇಳಿ ಕೇಳಿದ್ದೀವಿ. ಅದರ ಬಗ್ಗೆ ನೀವು ಹೇಳುವುದಾದರೆ ಸರ್, ಪರಿಸರದ ಬಗ್ಗೆ ಅಂತಂದರೆ ಈಗ ನಮ್ಮ ಮನೆಯಲ್ಲಿ ಹಿಂದೆ ಒಂದು ಸ್ವಲ್ಪ ಒಂದು ಸಣ್ಣ ಒಂದು 2 ಗುಂಟೆ ಜಾಗ ಉಳಿದಿತ್ತು. ನಮ್ಮ ಮನೆ ಕಟ್ಟಿ ಬಿಟ್ಟ ಮೇಲೆ 2 ಗುಂಟೆ ಜಾಗ, ಅಲ್ಲೇ ಒಂದು ನಮ್ಮ ಸಣ್ಣದು ನೀವೇನಂತೀರಿ ಸಣ್ಣದೊಂದು ತೋಟ ಟೈಪ್ ಮಾಡಿದ್ವಿ ಅಲ್ಲಿ ನಾವು ಹಿಂದುಗಡೆ. ಅದರಲ್ಲಿ ಸೀತಾಫಲ ಗಿಡ, ಆಮೇಲೆ ನಮ್ಮ ಹೂವಿನ ಗಿಡಗಳು, ಕೆಲವೊಂದಿಷ್ಟು ಹಣ್ಣಿನ ಗಿಡಗಳು ಹಾಕಿದಾಗ ಸ್ವಲ್ಪ ಜಾಗಗಳು ಸಬ್ಬಸ್ಗಿ ಪಲ್ಯ ಅಂತ ಬರ್ತದೆ ಗೊತ್ತನ್ರಿ. ಹೌದು ಹೌದು. ಅದು ಮಾರ್ಕೆಟ್ದಾಗ ಒಂದು ನಮ್ಮ ತಂದೆಯವ್ರ ಜೊತೆ ಹೋದಾಗ ಒಂದ್ಸಲಿ ನಮ್ಮದು ಕಾಟನ್ ಮಾರ್ಕೆಟ್, ತಂದೆಯವ್ರದ್ದು ಕಾಟನ್ ಬಿಸ್ನೆಸ್. ಅವಾಗೆಲ್ಲ ಒಂದು ಅಗ್ರಿ ಇದು ಒಂದು ಮಾರ್ಕೆಟ್ ಅಂದರೆ ನಿಮ್ಗೆ ಹೇಳ್ತಾರೆ ಬೀಜಗಳನ್ನೆಲ್ಲ ಮಾರಕ್ಕೆ ಬರ್ತಿದ್ರು, ರೈತರೆಲ್ಲ ಬರೋ ಜಾಸ್ತಿ. ಅವಾಗೆಲ್ಲ ಸಬ್ಬಸ್ಗಿ ಬೀಜ ಹಿಡ್ಕೊಂಡು ಬಂದಿದ್ರು ಅವರು. ಆ ಸಬ್ಬಸ್ಗಿ ಬೀಜವನ್ನು ನಾನು ಇಸ್ಕೊಂಡು ಮನೆಯಲ್ಲಿ ಬೆಳೆದು ಟ್ರೈ ಮಾಡಿದ್ದೆ ನಾನು. ಅದು ಸಕ್ಸಸ್ ಆಯಿತು. ಅವಾಗಿಂದ ಅವಾಗ ಈ ಥರ ಯಾವುದಾದ್ರೂ ಬೀಜ ತರೋದು ಮಾಡೋದು ಸಣ್ಣ ಪುಟ್ಟ ಮಾಡ್ತಾಯಿದ್ದೆ. ಅಂದರೆ ಇಟ್ ವಾಸ್ ಇನ್ ಆಲ್ ಸ್ಕೂಲ್ ಡೇಸ್. ಈ ಶಾಲೆ ನಮ್ಮದು 10ನೇ ಮುಗೀತು. ಆಮೇಲೆ ನೀವು ಹೇಳಿದ್ನಲ್ಲ ಕಾಲೇಜ್ ಬಂದಮೇಲೆ ನಮ್ಮದೆಲ್ಲ ಸ್ವಲ್ಪ ಉಡಾಳ್ಗಿರಿನೇ ಜಾಸ್ತಿ. ಆಮೇಲೆ ಯೂಶ್ವಲಿ ನಮ್ಮದೊಂದು ಮೊದಲಿಂದು ಒಂದು ಪ್ರಿನ್ಸಿಪಲ್ ಏನಪ್ಪ ಅಂದರೆ, ನೀವು ಎಷ್ಟೇ ಲೇಟ್ ಮಲಗಿರಿ ಬೆಳಗ್ಗೆ ಮಾತ್ರ ಎದ್ದು ಬೆಟ್ಟಕ್ಕೆ ಹೋಗೋದು ಅಂದ್ರೆ ನಮ್ದು ರುಕ್ತಂಗ್ ಬೆಟ್ಟಕ್ಕೆ ಹೋಗೋದು ಅಂತ ನಮ್ಮದು ಹ್ಯಾಬಿಟ್. ಅದು ವಾಕಿಂಗು, ಎಕ್ಸಸೈಸು, ಇದು ಆಲ್ಮೋಸ್ಟ್ ನಾವು ಏನೇ ಮಾಡಿಲ್ಲ ಅಂದ್ರೂ ವಾರದಾಗ 3 ರಿಂದ 4 ದಿವಸ ಹೋಗಲೇಬೇಕು ಬೆಟ್ಟಕ್ಕೆ. ಇದೊಂದು ರೂಢಿ ಬಿತ್ತು. ಅವಾಗೆಲ್ಲ ನಮ್ಮಲ್ಲೊಬ್ಬರು ತಪ್ಶೆಟ್ಟಿ ಅಂತ, ಡಾಕ್ಟರ್ ತಪ್ಶೆಟ್ಟಿ ಅವರು ಈ ಸಸಿಗಳನ್ನು 2 ವೀಲರ್ ಮೇಲೆ ಇಟ್ಕೊಂಡು ಗುದ್ಲಿ ಸಲ್ಕಿ ಇಟ್ಕೊಂಡು ಮೇಲೆ ರುಕ್ತಂಗ್ ಬೆಟ್ಟಕ್ಕೆ ಬಂದು ಪ್ಲಾಂಟೇಶನ್ ಮಾಡೋದು. ಆಮೇಲೆ ಅಲ್ಲೆಲ್ಲ ಪೈಪ್ ಹಾಕಿ ಆ ಪೈಪ್ ಇಲ್ಲಿಂದ ತೆಗೆದು ಈ ಪೈಪ್ ಅಲ್ಲಿಂದ ಜಾಯಿನ್ ಮಾಡೋದು ಭಾಳ ಕಷ್ಟದ ಕೆಲಸ. ಅವ್ರೊಂಥರ ತಾವೇ ಒಂದು ಗಿಡ ಹಚ್ಚಿದ್ರೆ ಅದನ್ನು ಸಾಕಲಿಕ್ಕೆ 6 ತಿಂಗಳು ತೊಗೊಂಡು, ಆಮೇಲೆ 2 ಗಿಡ ಹಚ್ಚಿ 6 ತಿಂಗಳು ತೊಗೊಳ್ಳೋದು. ಈ ಥರ ಒಂದು ಸೀಸನ್ನಲ್ಲಿ 1, 2, 3, 4 ಅಂತ ಗಿಡ ಹಚ್ಕೊಂತ ಬಂದವರು ಅವರು. ನಾವು ನಮಗೆ ಯಾವಾಗ ಹೇಳ್ತಿದ್ರೆ, ಬಾರೋ ತಮ್ಮ ಪೈಪ್ ಜಗ್ಗಿ ಕೊಡು, ಪೈಪ್ ಹಾಕಿ ಕೊಡೋ, ಸ್ವಲ್ಪ ಜೋರು ಮಾಡ್ತಿದ್ರು. ಸ್ವಲ್ಪ ಇರೋದು ಬಾಗಲಕೋಟೆ ಸೈಡ್ ಜನ, ಸ್ವಲ್ಪ ಗೊತ್ತು ರಫ್ ಇರಲಿ, ಅವ್ರು ಕರಿತಿದ್ರು. ಪರಿಸರದ ಸೇವಾ ನಾವು ಮಾಡ್ತಿದ್ವಿ. ಅದು ಮಾಡ್ತಾ 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 ನನಗೆ ಏನು ರೀ ಡಾಕ್ಟ್ರೆ, ನೀವು 1, 2 ಗಿಡ ಹಚ್ಚಿ 6 ತಿಂಗಳಿದ್ರೆ ಹಿಂದೆ ಬೆನ್ನತ್ತೀರಿ, ಒಂದು ಏನಾದ್ರು ದೊಡ್ಡದು ಮಾಡ್ರಿ ಸರ್. ಈಟದಿ ಭಾಳ ಮಾತಾಡ್ತೀವಿ ಬಿಡೋ ನೀ ಅಂತ, ಮೊದಲು ಮಾಡಕ್ಕೆ ಕಲೀಲಿ ಅಂತ ಹೇಳೋರು. ಬೈತಿದ್ರೆ ನಾವು ಹ್ಞೂ ಅಂತಿದ್ವಿ. ನೋಡಿ ನೋಡಿ ಹೆಂಗೆ ಮಾಡ್ಬೇಕನ್ನೋದು ಅಷ್ಟೇ ಕಲ್ತೀವಿ. ಒನ್ ಫೈನ್ ಡೇ ನಮ್ದು ಏನಾಯಿತು ಅಂದರೆ, ನಾನು APMCಯಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿದ್ವಿ. ಅಲ್ಲಿ ಅದ್ರದ್ದೇನು ಅದ್ರ ಲೆಕ್ಕಕ್ಕೆ ಇಲ್ಲ, ನಾವು ಏನು ಕೆಲಸ ಮಾಡ್ತಿದ್ವಿ ಲೆಕ್ಕಕ್ಕಿಲ್ಲ. ಬಟ್ ಒಂದು ಕಲ್ತೀವಿ, ಅವ್ರು ಏನನ್ನು ಗುರು. ಆದರೆ ಒಂದು ಸಲ ನಮ್ಮ APMC ನಮ್ಮ ಮಾರ್ಕೆಟ್ 2010ರಲ್ಲಿ ಮಾರ್ಕೆಟ್ ಶಿಫ್ಟ್ ಮಾಡಿದ್ರು. ಅಕ್ಕಿ ಹೊಂಡವನ್ನು ಡಿನೋಟಿಫೈಡ್ ಏರಿಯಾ ಅಂತ ಮಾಡಿ APMC ಯಾರ್ಡಿಗೆ ನಾವು ಬರಲೇಬೇಕು ಅನ್ನೋಂಥ ಕಾನೂನು ಅಂತಂದ್ರೆ ಸರ್ಕಾರ. ಆ ಸಂದರ್ಭದೊಳಗೆ ಫಸ್ಟ್ ಹೋದವರು ಹುಬ್ಬಳ್ಳಿಯಿಂದ ನಮ್ಮ MB ಹೊಸಮನಿ ಆ್ಯಂಡ್ ಸನ್ಸ್, ನಮ್ಮ ಫಾರ್ಮಲ್ಲಿ ಫಸ್ಟ್ ವ್ಯಾಪಾರಕ್ಕೆ ಹೋದವರು ನಾವು. ಓಕೆ. ನಾವು ಹೋದ ಮೇಲೆ ಜನ ಯಾರೂ ಬರಲಿಕ್ಕೆ ರೆಡಿ ಆಗಲಿಲ್ಲ 2 ವರ್ಷ. ಅದು ನೀವು ಹೇಳ್ತಾರಲ್ಲ ಕಾಡಿದ್ದಂಗೆ ಇತ್ತು. ಅದು ಏನು ಕಾಡಂದ್ರೆ, ಕಾಡು ಅನ್ನೋದಕ್ಕಿಂತ ಕಾಡಿದ್ರೆ ಗಿಡ ಇರ್ತವೆ. ಇಲ್ಲಿ ಗಿಡ ಇರಲೇ ಇರುವಂಥ ಒಂದು ಓಪನ್ ಏರಿಯಾ. ಅದು ಜನ ಅಲ್ಲಿ ಬರೋಕ್ಕೆ ಇಷ್ಟ ಮಾಡ್ತಿರಲಿಲ್ಲ. ಏನು ಬರಬೇಕಪ್ಪ ಇಷ್ಟು ಉರಿ ಬಿಸಿಲಲ್ಲಿ, ವ್ಯಾಪಾರ ಮಾಡೋಕ್ಕೆ ಚಂದ ಬಿಲ್ಡಿಂಗ್ ಇಲ್ಲ, ಅಲ್ಲೇ ವಾತಾವರಣ ಸರಿ ಇಲ್ಲ, ಬಿಕೋ ಅಂತೈತಿ, ಯಾರೂ ಇಲ್ಲ, ನಾವು ಒಬ್ಬರೇ ಅಲ್ಲಿ. ಅಂಥ ಸಂದರ್ಭದೊಳಗೆ ಒಬ್ಬರು ಅನ್ಕೊಂತ ಒಂದಿಷ್ಟು ಜನ ಬಂದರು. ನಿಮ್ಗೆ ಹೇಳ್ತೇನೆ, ಅದಾದಮೇಲೆ ಜನ ಒಳಗಡೆ ಬರಕ್ಕೆ, ವ್ಯಾಪಾರಕ್ಕೆ ಬರಕ್ಕೆ ಒಲ್ಲಿ ಅಂತ ಹೇಳಿದ್ರು. ಅಂದರೆ ಅಷ್ಟು ಬಿಸಿಲು, ಬೇಸಿಗೆ ಅಂಕರಿ ಬರುವಂಥ ಸಾಧ್ಯನೇ ಇಲ್ಲ. ತುಂಬ ಬಿಸಿಲು. ನಮಗೆ ಅಕ್ಕಿ ಕೊಡಕ್ಕೆ ಬರೋಂಥ ರೈಸ್ ಮಿಲ್ ಓನರ್ಸ್ ಸದಕ್ಕೆ ಏನು ಹೇಳ್ತಿದ್ರು ಅಂದರೆ, ನೋಡ್ರಿ ನಾವು ಅಲ್ಲಿಂದ ಕಾರ್ ತಗೊಂಡು ಬರಲ್ಲ, ನಾವು ಬಸ್ಸಿಗೆ ಬರ್ತೀವಿ, ಟ್ರೈನಿಗೆ ಬರ್ತೀವಿ, ಟ್ರೈನ್ ಬಂದು ಇಲ್ಲಿಂದ ಬಸ್ಸಿಗೆ ಬರ್ತೀವಿ, ಬಸ್ ಒಳಗಡೆ ಬರೋಕ್ಕಾಗಲ್ಲ, ನಮಗೆ ಒಂದಿಷ್ಟು ಏನಾದ್ರು ವ್ಯವಸ್ಥೆ ಮಾಡಿರಿ. ಅದರಲ್ಲಿ ಒಬ್ಬರು ಕಂಪ್ನಿಯಿಂದ ಬರೋಬ್ಬರು ವೀರಭದ್ರೇಶ್ವರ ಅಂತೇಳಿ ಅವ್ರು ಹೇಳ್ತಿದ್ರು ನನಗೆ ಬಂದಾಗ, ಅಣ್ಣ ಗಿಡ ಹಚ್ಚೋಣ ಅಂತ. ನನಗೆ ಮೊದಲೇ ಆಸಕ್ತಿ ಇತ್ತು, ಒಂದಿಷ್ಟು ಗಿಡ ಹಚ್ಚೋಣ ಅಂತಂದಮೇಲೆ ಆಯಿತು, ಯಾಕೆ ಹಚ್ಚಬಾರ್ದು ಅಂತ ಒಂದೇ ವರ್ಷ ಫಸ್ಟ್ ಇಯರ್ 2000 ತೆಗೆಗಳನ್ನು ತೆಗಿಸಿದ್ರಿ. ಎಲ್ಲರೂ ಹೇಳ್ತಾಯಿದ್ರು, ಫಸ್ಟ್ ಒಂದು 50 ಹಚ್ಚು, ನಿನಗೆ ನಾಲೆಜ್ ಎಲ್ಲ ಆಯ್ತು. ನಾ ಬೆಟ್ಟದಾಗ ನಾಲೆಜ್ ಐತೆ ನನಗೆ ಅಂತೇಳಿ. ಬೆಟ್ಟದೊಳಗೆ ನೀವು 1-2 ಅನ್ಕೊಂತ ಹಚ್ಚೋದು ನೋಡಿದ್ರು ಕೂಡ ಇಲ್ಲಿ ಮೇಂಟೈನ್ ಮಾಡೋದು ಹೆಂಗಂತ ವಿಚಾರ ಮಾಡ್ದೇ ಆವಾಗ ನಾವು 2000 ತೆಗೆಗಳನ್ನು ಏನು ಧೈರ್ಯ ಮಾಡಿ ತೆಗೆಸಿದ್ವಿ. ಹಚ್ಚಕ್ಕಾಗಲಿಲ್ಲ, ಹಿಂಗೂ ಗುಂಡಿ ಆಗ್ತದೆ, ಹಚ್ಬಿಡೋಣ ಅಂತೇಳಿ ಅಲ್ಲಿಂದ ಚಾಲೂ ಮಾಡಿದ್ದು.
ಹಾಗೆ ಪ್ರತಿ ವರ್ಷ 2,000 ಆ 2,000 ಹಚ್ಚೋದು ಯಾವ ರೀತಿ ಅಂದರೆ 2,000 ಹಚ್ಚಿದ ಮೇಲೆ ನಮಗೆ ಸಿಗೋದು 300 ಗಿಡ ಅದರಲ್ಲಿ 1,700 ಗಿಡ ವೇಸ್ಟ್. ಮತ್ತೆ ತಿರ್ಗಿ ಅದೇ ತೆಗ್ಗಲ್ಲಿ ಮತ್ತೆ ಹಚ್ಚೋದು. ಅದೇ ರೀತಿ ಮಾಡಿ ನಾವು ಅದನ್ನು ಪರ್ಸಂಟೇಜ್ ಆಫ್ ಸೇವಿಂಗ್ ಅಂದರೆ ಅದರಲ್ಲಿ ಉಳಿಯೋದು ಗಿಡ ಪರ್ಸಂಟೇಜ್ ನಮ್ಮ ಸಕ್ಸಸ್ ಆಗೋದು ಪರ್ಸಂಟೇಜನ್ನ ಹೆಚ್ಚು ಮಾಡ್ತಾ ನಾವು ಅದನ್ನು ಇವತ್ತು 80 to 85% ನಾವು ಎವರೇಜ್ ತೊಗೊತೀವಿ. ಗ್ರೋತ್ ಯೂಶಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೂ ಆಗದೇ ಇರುವಂಥ ಕೆಲಸ ನಾವು ಮಾಡಿ ತೋರಿಸಿದ್ದೀವಿ. ಪ್ರತಿ ವರ್ಷ ನಾವು ಇದೇ ರೀತಿ 2,000 ಗಿಡನ ಒಂದೇ ವರ್ಷನೇ 2,000 ಗಿಡ ಹಚ್ಚಿದ್ವಿ. ಅದರಲ್ಲಿ ನಮಗೆ ಒಂದು 1,700 ಗಿಡ ಫೇಲ್ ಆಯಿತು, 300 ಸಿಕ್ತು. ಮತ್ತೆ ಚಾಲೆಂಜ್ ಮಾಡಿದ್ವಿ ಅದನ್ನು, ಮತ್ತೆ 2,000 ಕಂಪ್ಲೀಟ್ ಮಾಡೋದು ಅಂತ. ಈಗ ಪ್ರತಿ ವರ್ಷ 2,000 ಮಾಡ್ತಾ ನನಗೆ ಒಂದು ಚಾಲೆಂಜ್ ಬಂತು ಇದರಲ್ಲಿ. ನಾನು ಯಾಕೆ 1,00,000 ಗಿಡಗಳನ್ನು ಹಚ್ಚಬಾರ್ದು ಅಂತ. ಆವಾಗ ನಾವೊಂದು 4 ವರ್ಷ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಒಂದು ಫುಟಿನ ಗಿಡ ಹಚ್ತಿದ್ವಿ. ಅದು 1 ಫುಟಿಂದ ಬೇಡ, ಇನ್ನು ಅದನ್ನು ಬದುಕಿಸ್ಕೊಳಕ್ಕೆ ತ್ರಾಸ ಆಗ್ತೈತಿ ಅಂತ ಹೇಳಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಅವಾಗಲೇ 4 ವರ್ಷ ಒಳ್ಳೆ ಸಂಬಂಧ ಬೆಳೆದಿತ್ತು ರೀ. ನಾನು ಅವ್ರ ಹತ್ರ ಮಾತಾಡಿದೆ, ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮಗೆ 8 ರಿಂದ 10 ಫೀಟ್ ಕೊಡಿ, ನಿಮ್ದೇನು ದುಡ್ಡು ಕೊಡೋದು ಕೊಡ್ತೀವಿ ಅಂತ. ಮತ್ತು ನಮ್ಮ ಹತ್ರ ಎಷ್ಟು ದುಡ್ಡು ಐತೆ ಅಷ್ಟೇ ತರೋದು, ಯಾರ ಹತ್ರ ಇಸ್ಕೊಂಡು ತರೋದಲ್ಲ ಏನಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡು ತರೋದು ಅದನ್ನು ಗಿಡಗಳನ್ನು ಸಸಿಗಳನ್ನ ಖರೀದಿ ಮಾಡೋದು. ಸ್ಟಾರ್ಟ್ ಮಾಡಿದ್ದೆ 8 ಬಿಡಲಿಲ್ಲ ನಾವು. ಕೆಲವೊಂದು 6 ಕೊಡ್ತಿದ್ರು, 8 ಹೇಳಿ 6 ಕೊಡ್ತಿದ್ರು, 10 ಹೇಳಿ 8 ಕೊಡ್ತಿದ್ರು, ಅದರಲ್ಲೂ ಕೂಡ ಚೇಂಜಸ್ ಮಾಡ್ತಿದ್ರು. ಆದ್ರೆ ಏನು ಮಾಡೋಕೆ ಅವರು ನೋಡ್ರಿ ನೇಚರ್ ಅದು ಎಷ್ಟು ಬೆಳೆದಿರ್ತದೆ ಅಷ್ಟು ಕೊಡೋದು. ಮುಂದೆ ಕೆಲವೊಂದು 10 ಫುಟ್ ಬೆಳೆದಿರ್ತಿತ್ತು, 8 ಫುಟ್ ಬೆಳೆದಿರ್ತಿತ್ತು, 6 ಮಿಕ್ಸ್ ಮಾಡಿ ಕೊಟ್ಬಿಡ್ತಿದ್ರು ನಮಗೆ. ಆದ್ರೆ ಅದು ಕೂಡ ನಮಗೆ ದೊಡ್ಡ ಅನುಕೂಲ. 6 ಫುಟಿಂದ ಗಿಡಗಳನ್ನು ಹಚ್ಚೋದ್ರಿಂದ ನಾನು ಎಲ್ಲ ಜನರಿಗೆ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಯಾರು ಪರಿಸರ ಪ್ರೇಮಿಗಳು, ಯಾರು ನೀವು ಗಿಡಗಳನ್ನ ಹಚ್ಚಬೇಕಂತಿದ್ದೀರಿ, ದಯವಿಟ್ಟು ಈ 1 ಫುಟ್ 2 ಫುಟಿನ ಗಿಡ ಅರಣ್ಯಾಧಿಕಾರಿಗಳ ಕಡೆ ತರಬೇಡ್ರಿ. ಅವ್ರಿಗೂ ಕೂಡ ನೀವು ಇದೇ ಹೇಳ್ರಿ, ಇಲ್ಲ ಸರ್ ನೀವು 6 ರಿಂದ 8 ಫೀಟ್ ಬೆಳೆಸಿಕೊಟ್ರೆ ಮಾತ್ರ ನಾವು ಅಷ್ಟು ದುಡ್ಡು ಕೊಡ್ತೀವಿ. ಈಗ 123 ರೂಪಾಯಿ ಏನೋ ಆಗಿದೆ. ನೀವು 100 ಗಿಡ ಹಚ್ಚೋದಕ್ಕಿಂತ 10 ಗಿಡ ನೀವು 6 ರಿಂದ 8, 10 ಫೀಟದ ಗಿಡ ಹಚ್ಚಿದ್ರೆ ಅದಕ್ಕೆ ಕುತ್ತಿಗೆವರೆಗೂ ಮುಳ್ಳು ಕಟ್ಟಿದೆ. ಆದರೆ ನಿಮಗೆ ಇವನ್ ಟ್ರೀ ಗಾರ್ಡು ಬೇಡ, ದಪ್ಪವಾಗಿ ಮುಳ್ಳು ಕಟ್ಟಿ ನೀವು ಬೆಳೆಸ್ಕೊತ ಹೋದರೆ ಇದೇ ರೀತಿ ಪ್ರತಿ ವರ್ಷ ನಿಮ್ಗೆ ಅನುಭವ ಆದಂಗೆ ಹಚ್ಕೋತ ಹೋಗ್ರಿ ಅಂತ ಹೇಳ್ತೀನಿ. ಅದೇ ರೀತಿ ನಾನು ಕೂಡ ಅದೇ ರೀತಿ ಮಾಡಿದ್ದು. ಅನುಭವ ಆದಂಗೆ ನಾನು ವರ್ಷ 2,000, 3,000 ನಾನು ಹಚ್ಚಿ ಬಿಡೋದಷ್ಟೇ ಅಲ್ಲ. ನಾನು ಎಲ್ಲರಿಗೂ ಅದನ್ನು ಹೇಳ್ತೇನೆ, ನೋಡಿರಿ ನೀವು ಹಚ್ಚಿದ ಮೇಲೆ ಅವನ ಮಕ್ಕಳ ನೀವು ಸಾಕಬೇಕು. ನೀವು ಮಕ್ಕಳ ಸಾಕಿ ಅವನು 3 ವರ್ಷ ಆದ ನಂತರ ಅದಕ್ಕೆ ತಂದೇ ಆದ ಒಂದು ಸ್ಟೆಬಿಲಿಟಿ ಬರ್ತದೆ. ಅದಕ್ಕೆ ಅದು ನಿಮ್ಮನ್ನು 300 ವರ್ಷ ಕಾಪಾಡ್ತತಿ. ಅಂದ್ರೆ 300 ವರ್ಷ ನಾವು ಇರ್ತೀವೋ ಬಿಡ್ತೀವೋ ನಮ್ಮ ಮುಂದಿನ ಪೀಳಿಗೆ ಕಾಪಾಡ್ತತಿ ಅಂತ ಅದರ್ಥ. ಆದ್ರೆ ನನ್ನ ನೆಕ್ಸ್ಟ್ ಜನ್ರೇಷನ್, ನೆಕ್ಸ್ಟ್ ಜನ್ರೇಷನ್ ಅಂದರೆ ನಮ್ಮ 10 ಜನರೇಷನ್ಸ್ ಅದನ್ನು ಕಾಪಾಡೋ ಶಕ್ತಿ ಆ ಗಿಡಕ್ಕೆ ಇರ್ತದೆ. ಆದರೆ ನಮ್ಮಲ್ಲಿರುವಂಥ ಶಕ್ತಿ ನಾವು 3 ವರ್ಷ ಅಷ್ಟನ್ನು ಪಾಲಿಸಿದ್ರೆ ಸಾಕು, ಅದನ್ನು ಕರೆಕ್ಟಾಗಿ ಮಕ್ಕಳ ಬೆಳೆಸಿದ್ರೆ ಸಾಕು. ಅದಕ್ಕೆ ನಾನೊಂದು ಸಂಸ್ಥೆ ಕಟ್ಟಿದೆ ಅಲ್ಲಿಂದ.